ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗಸಗಸೆ ಪಾಯಸ ಯಾವ ಥರ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಬೆಲ್ಲ, ಹಾಗೆ ಕೊಬ್ಬರಿ, ಗಸಗಸೆ, ಏಲಕ್ಕಿ, ಚಕ್ಕೆ, ಲವಂಗ, ಗೋಡಂಬಿ, ಬಾದಾಮಿ, ಹಾಗೆ ಹಚ್ಕೊಂಡಿರೋದು ಬಾದಾಮಿ ಮತ್ತು ಗೋಡಂಬಿ. ಸ್ಟವ್ ಹಚ್ಬಿಟ್ಟು ಸ್ಟಾರ್ಟ್ ಮಾಡೋಣ ಬನ್ನಿ. ಗಸಗಸೆ ಪಾಯಸ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ಬೆಲ್ಲನ ಒಡೆಗೆ ಹಾಕ್ಕೊಂಡು ಬೆಲ್ಲ ಮುಳುಗೋ ಅಷ್ಟು ನೀರು ಹಾಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ಒಲೆ ಹಚ್ಕೊಂಡು ಗಸಗಸೆ ಇರ್ಬೋದು, ಹಾಗೆ ತುರಿದಿರೋ ಕಾಯಿ ಇರ್ಬೋದು, ಎಲ್ಲನೂ ಕೂಡ ನಾವು ಹುರ್ಕೋಬೇಕಾಗುತ್ತೆ. ಬನ್ನಿ ಹುರ್ಕೊಳ್ಳೋಣ. ನಾನು 1 ಕಪ್ ಆಗೋಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಉರಿ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಧಾನವಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಏನಾದ್ರು ಜಾಸ್ತಿ ಉರಿ ಕೊಟ್ಕೊಂಡು ನಾವೇನಾದ್ರು ಫ್ರೈ ಮಾಡ್ಕೊಳಕ್ಕೆ ಹೋದರೆ ಫುಲ್ಲು ಬ್ಲ್ಯಾಕ್ ಇಶ್ಯೂ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಉರಿ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೀದೋದ್ರೆ ಒಂಥರ ಸ್ಮೆಲ್ ಬರುತ್ತೆ, ಕಣ್ಣು ಸ್ಮೆಲ್ಲು. ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ಹುರ್ಕೊಂಡಿದ್ದಾದಮೇಲೆ ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹುರ್ಕೋಬೇಕು. ಇದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನಾನು ಡೈರೆಕ್ಟು ಮಿಕ್ಸಿ ಜಾರ್ ಒಳಗೇ ಹಾಕ್ಕೊತಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಮತ್ತು ಗಸಗಸೆನೂ ಅಷ್ಟೇ ಸಣ್ಣದಾಗಿ ಉರಿ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಅಂದರೆ 40 or 50% ನಾವು ಆಲ್ಕೋಹಾಲು ಕಂಟೆಂಟ್ ಮಿಕ್ಸ್ ಆಗಿರುತ್ತೆ ಗಸಗಸೆಗೆ. ನೀವು ಒಂದು ಸಲ ಗಸಗಸೆ ಪಾಯಸ ಮಾಡಿಕೊಂಡು ಕುಡೀರಿ, ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಈ ಗಸಗಸೆ ಪಾಯಸ ಏನಾದರೂ ಕುಡಿದ್ಬಿಟ್ಟು ಏನಾದ್ರೂ ಮಲ್ಕೊಳಕ್ಕೆ ಹೋದರೆ ಪೂರ್ತಿಯಾಗಿ ನಿದ್ದೆ ಎಳೀತಾ ಇರುತ್ತೆ. ಆವಾಗಲೇ ಗೊತ್ತಾಗೋದು ನಿಮಗೆ. ಇದನ್ನು ಅಷ್ಟೇ ಹುರ್ಕೊಂಡಿದ್ದಾದಮೇಲೆ ಡೈರೆಕ್ಟು ನಾನು ಮಿಕ್ಸಿ ಜಾರ್ ಒಳಗೇ ಹಾಕ್ಕೊತಿದ್ದೀನಿ. ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾದಾಮಿ, ಗೋಡಂಬಿ ಏನು ಎತ್ತಿಟ್ಕೊಂಡಿರ್ತೀನಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಜಾಸ್ತಿ ಏನು ಕಂದು ಬಣ್ಣ ಬರೋ ಥರ ಏನು ಫ್ರೈ ಮಾಡ್ಕೋಬಾರ್ದು. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಅಷ್ಟೇ ಮಿಕ್ಸಿ ಜಾರ್ ಒಳಗೆ ನಾವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಅಷ್ಟೇ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ರುಬ್ಕೊಬರೋಣ ಬನ್ನಿ. ರುಬ್ಕೊಂಡಿದ್ದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲನೂ ನಾವೇನು ಎತ್ತಿಟ್ಕೊಂಡಿರ್ತೀವಿ ಅದನ್ನು ಅಷ್ಟೇ ಇದರೊಳಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಸಣ್ಣದಾಗಿ ಉರಿ ಮಾಡ್ಕೊಳ್ಳಿ. ನಾನು ಜಾಸ್ತಿ ಕೊಟ್ಕೊಂಡ್ಬಿಟ್ಟಿದ್ದೆ, ಸೊ ಅದಕ್ಕೋಸ್ಕರ ಸಣ್ಣದಾಗಿ ಉರಿ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತಿದ್ದೀನಿ ಇವಾಗ. ಅದಾದಮೇಲೆ ನಾನು ಏನು ರುಬ್ಬಿಟ್ಕೊಂಡಿರ್ತೀನಿ ಮಸಾಲೆನ ಅದನ್ನು ಹಾಕ್ಕೊಳ್ಳಿ ಅದರೊಳಗೆ. ಹಾಕ್ಕೊಂಡಿದ್ದಾದಮೇಲೆ ತಿರುಗಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಗಂಟು ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮತ್ತು ನಾನೇನು ಬೆಲ್ಲ ನಾನು ಸಪ್ರೇಟು ನಾನು ಕಾಯಿಸ್ಕೊಂಡಿದ್ದೆ ಅದನ್ನು ಇದರೊಳಗೆ ಹಾಕ್ಕೊತಿದ್ದೀನಿ ಸೋಸಿಬಿಟ್ಟು. ಇಲ್ಲಾಂದರೆ ಕೆಳಗಡೆ ಎಲ್ಲ ಮಣ್ಣು ಆ ಥರ ಎಲ್ಲ ಬಂದುಬಿಡುತ್ತೆ ಬೆಲ್ಲದ ಪಾಕದಲ್ಲಿ. ಸೊ ಅದಕ್ಕೋಸ್ಕರ ನಾನು ಸೋಸಿ ಇಟ್ಕೊಂಡಿದ್ದೆ. ಅದಾದಮೇಲೆ ಏನು ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಇತ್ತು ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಪಾಯಸದೊಳಗೆ ಹಾಕ್ಕೊತಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಇಷ್ಟಿದ್ರೆ ಸಾಕು. ಅದೇ ಸ್ವಲ್ಪ ಬೇಯ್ತಾ ಗಟ್ಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಗೋಡಂಬಿ ಹಾಗೆ ಬಾದಾಮಿನ
ಪಾಯಸದೊಳಗಡೆ ಹಾಕ್ಕೊತಿದ್ದೀನಿ. ಅದು ಕುಡಿತಾ ಇರಬೇಕಾದ್ರೆ ಅದು ಗೋಡಂಬಿ ಇರ್ಬೋದು, ಹಾಗೆ ಬಾದಾಮಿ ಇರ್ಬೋದು, ಕುಡಿತಿರ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೇ ಅದು ಟೇಸ್ಟ್ ಇರೋದು. ಹಾಗೆ ಸ್ವಲ್ಪ ಕಾಯಿ ತುರಿನೂ ಅಷ್ಟೇ ನಾನು ಹಾಕ್ಕೊತಿದ್ದೀನಿ. ಒಣ ಕೊಬ್ಬರಿ ಇದೇನೆ, ಅದು ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ಈ ಥರ ಹಾಕ್ಕೊಂಡ್ರೆ. ಎಕ್ಸ್ಟ್ರಾ ನಾವು ನೋಡಿ ಕುದೀತೈತೆ, ಸ್ವಲ್ಪ ಈ ಥರ ಕುದಿಸ್ಕೊಂಡು ನಾವು ಸಪ್ರೇಟ್ ಎತ್ತಿಟ್ಕೋಬೇಕಾಗುತ್ತೆ. ಇವತ್ತಿನ ಗಸಗಸೆ ಪಾಯಸ ರೆಡಿ ಆಗಿದೆ. ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ಅದು ತಣ್ಣಗಾದ್ಮೇಲೆ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಲೋಟಕ್ಕೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇವಾಗಲೇ ನೋಡ್ತಿದ್ರೇ ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟು ಸಕ್ಕತ್ತಾಗಿ ಬಂದಿದೆ. ಸ್ಮೆಲ್ಲು ಅಷ್ಟೇ ಸೂಪರಾಗಿ ಬರ್ತಿದೆ ಮಾತ್ರ, ಘಮ 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 ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.